ಬದುಕು ಕಟ್ಟಿಕೊಳ್ಳಲು ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ. ಭವಿಷ್ಯ ರೂಪಿಸಿಕೊಳ್ಳಲು ಕಾಲೇಜಿಗೆ ವಿದ್ಯೆ ಕಲಿಯಲು ಬಂದ ವಿದ್ಯಾರ್ಥಿಯೊಬ್ಬ ಜೀವನ್ಮರಣದ ಜೊತೆ ಹೋರಾಡಿ ಪ್ರಾಣ ಕಳೆದುಕೊಂಡಿದ್ದಾನೆ. ಹೌದು ವೀಕ್ಷಕರೇ, ಗುಡಿಬಂಡೆ ತಾಲೂಕಿನ ಮಧುಸೂದನ್ ಎಂಬ ವಿದ್ಯಾರ್ಥಿ ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಬಳಿ ಇರುವ ನಂದಿ ಮೆಡಿಕಲ್ ಕಾಲೇಜಿನಲ್ಲಿ 2ನೇ ವರ್ಷದ 4ನೇ ಸೆಮಿಸ್ಟರ್ ನರ್ಸಿಂಗ್ ವಿದ್ಯಾರ್ಥಿಯಾಗಿ ಓದುತ್ತಿದ್ದ. ಶುಕ್ರವಾರ ಸಂಜೆ ಕಾಲೇಜು ಮುಗಿಸಿ ಮನೆಯ ಕಡೆ ವಾಪಸ್ ಬರಬೇಕೆಂದು ಬೈಕ್ ಹತ್ತಿ ಬಂದಿದ್ದಾನೆ. ಆದರೆ ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ ಒಳಗೆ ಟ್ರ್ಯಾಕ್ಟರ್ ಬಂದಿದೆ. ಇದನ್ನ ಗಮನಿಸಿದ ಮಧುಸೂದನ್ ಜೋರಾಗಿ ಬಂದು ಟ್ರ್ಯಾಕ್ಟರ್ ಮುಂಬದಿಯಿಂದ ಮಧ್ಯದ ಚಕ್ರಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ತಲೆಭಾಗಕ್ಕೆ ತೀವ್ರವಾಗಿ ಪೆಟ್ಟಾಗಿದ್ದು ಸ್ಥಳದಲ್ಲೇ ರಕ್ತಸ್ರಾವವಾಗಿ ಬಿದ್ದಿದ್ದಾನೆ. ಇದನ್ನ ಗಮನಿಸಿದ ಸ್ನೇಹಿತರು ಮಧುಸೂದನನ್ನ ಮೆಡಿಕಲ್ ಕಾಲೇಜಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ತಲೆಗೆ ತುಂಬಾ ಪೆಟ್ಟಾಗಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮಾರ್ಗ ಮಧ್ಯೆಯೇ ಮಧುಸೂದನ್ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. 4:15 ಸಮಯದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಯು ಕ್ಲಾಸ್ ಬಿಟ್ಟಾದಮೇಲೆ ಅವನು ಕ್ಯಾಂಪಸ್ಸಲ್ಲಿ ಬೈಕ್ ತೊಗೊಂಡು ಹೋಗ್ಬೇಕಾದ್ರೆ ಆ ಕಡೆಯಿಂದ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರದ್ದು ಟ್ರ್ಯಾಕ್ಟರ್ ಏನು ಬರ್ತೈತೆ ಆ ಮಧ್ಯ ವೀಲ್ಗೆ ಇವನು ಹೋಗಿ ಗುದ್ದಿದ್ದಾನೆ ವಿತೌಟ್ ಹೆಲ್ಮೆಟ್. ಅವಾಗ ಬಿದ್ದಾಗ ಸ್ವಲ್ಪ ಇವನಿಗೆ ಜಾ ಇಂಜುರಿ ಆಗಿದೆ. ಆಗಿ ಅವನು ಆಸ್ಪಿರೇಟ್ ಮಾಡಿದ್ದಾನೆ. ಸೊ ಅದನ್ನ ಇಮ್ಡಿಯೇಟ್ ಅಲ್ಲಿಂದ ನಾವು ನರ್ಸಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ಸಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅವನ ಇಮ್ಡಿಯೇಟಾಗಿ ಶಿಫ್ಟ್ ಮಾಡಿ ಇಲ್ಲಿ ಅವನಿಗೆ CPR ಮತ್ತು ಇಂಟ್ಯೂಬೇಟ್ ಮಾಡಿ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ರಾಮಯ್ಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಅದೇ ಅಪಘಾತ ಆಯಿತಲ್ಲ, ಅವನು ಕಾಲೇಜ್ ಬಿಟ್ಟಾದಮೇಲೆ ಬರಬೇಕಾದ್ರೆ ವಿತಿನ್ ಕ್ಯಾಂಪಸ್ಸು ಅಲ್ಲಿ ಅಪೋಸಿಟ್ ಟ್ರ್ಯಾಕ್ಟರ್ ಬಂದಿದೆ. ಆ ಯೂ ಟರ್ನ್ ಮಾಡಬೇಕಾದ್ರೆ ಇವನು ಆ ಮಧ್ಯ ಟೈರ್ಗೆ ಹೋಗಿ ಹೊಡೆದಿದ್ದಾನೆ ಬೈಕಲ್ಲಿ. ಇವನು ಹೆಲ್ಮೆಟ್ ಧರಿಸಿರಲಿಲ್ಲ. ನಮ್ಮ ಸಂಸ್ಥೆಯಲ್ಲಿ ನಾವು ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸು ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಗಾಡಿಗಳನ್ನ ಅಲೋ ಮಾಡ್ತೀವಿ. 2 ವೀಲರ್ ಆಗಲಿ 4 ವೀಲರ್ ಅಲೋ ಮಾಡಿಲ್ಲ. ಬಟ್ ಇವನು ನಮಗೆ ಗೊತ್ತಿಲ್ಲದಲೇ 2 ವೀಲರಲ್ಲಿ ಬಂದಿದ್ದಾನೆ. ಮತ್ತು ವಿತಿನ್ ಕ್ಯಾಂಪಸ್ಸು ಅವರು ಸ್ಪೀಡ್ ಲಿಮಿಟಲ್ಲಿ ಇರಬೇಕಾಗಿತ್ತು. ಅದರಿಂದ ಜೋರಾಗಿ ಸ್ಪೀಡಲ್ಲಿ ಹೋಗಿದ್ದಾನೆ. ಮತ್ತು ಅವನು ಹೆಲ್ಮೆಟು ಧರಿಸಿಲ್ಲ. ಹಂಗಾಗಿ ಸ್ವಲ್ಪ ಅವನಿಗೆ ಜಾ ಫ್ರ್ಯಾಕ್ಚರ್ ಆಗಿದೆ. ಅದನ್ನ ಇಮಿಡಿಯೇಟ್ಲಿ ಆಸ್ಪಿರೇಟ್ ಮಾಡಿದ್ದಾನೆ. ಆಸ್ಪಿರೇಟ್ ಮಾಡಿ ಮತ್ತು ನಮ್ಮಲ್ಲಿ ಹಾಸ್ಪಿಟಲ್ ಬಂದ ತಕ್ಷಣ ಇಮಿಡಿಯೇಟ್ಲಿ CPR ಮಾಡಿ ಇಂಟ್ಯೂಬೇಟ್ ಮಾಡಿದ್ದೀವಿ. ಇನ್ನು ಪ್ರಕರಣ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.